ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕ್ಷಮೆ ಕೇಳಿದ್ದಾರೆ ಪುಟ್ಟರಾಜು. ಅದನ್ನ ಗಮನಿಸಿದಂತಹ ಸಿದ್ದರಾಮಯ್ಯನವರು ಬೆನ್ನು ತಟ್ಟಿದ್ದಾರೆ. ಮಂಡ್ಯ ರಾಜಕಾರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಯಾವ ರೀತಿ ಅಂತ ನೋಡ್ತಾ ಹೋದ್ರೆ, ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ ಜೆಡಿಎಸ್ ಸಚಿವ ಪುಟ್ಟರಾಜು. ಯಾತಕ್ಕೋಸ್ಕರ ಅಂತ ನೋಡಿದ್ರೆ, ಚೆಲುವರಾಯಸ್ವಾಮಿ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ ಸಚಿವ ಪುಟ್ಟರಾಜು. ಯಾಕಂತ ಹೇಳಿದ್ರೆ ಡೆಡ್ ಹಾರ್ಸ್ ಅನ್ನೋ ಒಂದು ಪದವನ್ನ ಬಳಸಿದ್ರಂತೆ. ಅದು ಇವರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಗೆದ್ದವನು ಸೋತವನು ಸತ್ತ ಎಂಬ ಈ ಹಿಂದಿನ ಗಾದೆಯಂತೆ ನಾನಿದೀಗ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ವೇದಿಕೆಯಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ ಸಿಎಸ್ ಪುಟ್ಟರಾಜು. ಅದೇ ವೇದಿಕೆಯಲ್ಲಿ ದೇವೇಗೌಡರು ಕೂಡ ಇದ್ರು, ಸಿದ್ದರಾಮಯ್ಯನವರು ಕೂಡ ಇದ್ರು. ಕ್ಷಮೆ ಕೇಳಿ ಬಂದ ತಕ್ಷಣ ಅವರ ಬೆನ್ನನ್ನ ತಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕ್ಷಮಿಸಿ ಚಲುವಣ್ಣ ಅಂತ ಹೇಳಿ ಕ್ಷಮೆಯನ್ನ ಕೇಳಿದ್ದಾರೆ ಸಿಎಸ್ ಪುಟ್ಟರಾಜು. ಸಚಿವರಿಗೆ ವಂದನೆಗಳು. ಇಷ್ಟೊಂದು ಜನ ನಾವಿಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಸೇರಿದ್ವಿ. ಸಚಿವರಿಗೆ ವಂದನೆಗಳು. ಇಷ್ಟೊಂದು ಜನ ನಾವಿಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಸೇರಿ ಸಚಿವರಿಗೆ ವಂದನೆಗಳು. ಇಷ್ಟೊಂದು ಜನ ನಾವಿಲ್ಲಿ ಅಪಾರ ಸಿಎಸ್ ಪುಟ್ಟರಾಜು ಅವರು ಈ ಹಿಂದೆ ಚೆಲುವರಾಯಸ್ವಾಮಿ ಅವರಿಗೆ ಡೆಡ್ ಹಾರ್ಸ್ ಅನ್ನೋ ಪದವನ್ನ ಬಳಸಿದ್ರು. ಆ ನಿಟ್ಟಿನಲ್ಲಿ ಆ ವಿಚಾರವನ್ನ ಪದೇ ಪದೇ ಚೆಲುವರಾಯಸ್ವಾಮಿ ಕೂಡ ಹೇಳಿದ್ರು. ಈ ರೀತಿ ನಮ್ಗೆ ಹೇಳಿದ್ರು ಅಂತ ಹೇಳಿ ಇವತ್ತು ಒಂದೇ ವೇದಿಕೆಯಲ್ಲಿ ಇದ್ದಾರೆ. ವೇದಿಕೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಿಎಸ್ ಪುಟ್ಟರಾಜು ಅವರು ಚೆಲುವರಾಯಸ್ವಾಮಿ ಅವರಿಗೆ ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯ ಪರವಾಗಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ, ಪ್ರಚಾರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಸರ್ ಹತ್ರನೇ ಮಾತನಾಡ್ತಾ ಹೋಗ್ತಾನೆ. ಸರ್, ಇವತ್ತು ಬಹಿರಂಗ ಮತ ಪ್ರಚಾರಕ್ಕೆ ಬಂದಿದ್ರಿ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯ ಪ್ರಕ್ರಿಯೆಗಳೇ ನಡೀತಾ ಇದೆ. ಬೆಂಗಳೂರು ಗ್ರಾಮೀಣ ಪ್ರದೇಶ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹೈ ವೋಲ್ಟೇಜು ಸೃಷ್ಟಿಯಾಗಲಿಕ್ಕೆ ಅಲ್ಲಿ ಫ್ಯೂಸೇ ಕಿತ್ತೋಗಿದೆ BJPದು. ಅದರಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದೇ ಹೈ ವೋಲ್ಟೇಜ್ ಏನಿಲ್ಲ. ಈಗಾಗಲೇ ಚುನಾವಣೆ ಮುಗಿದೋಗಿದೆ. ಲೀಡ್ ಏನು ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕಬೇಕಷ್ಟೇ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಮಲವನ್ನ ಅರಳಿಸ್ತೀವಿ ಈ ಬಾರಿ ಅನ್ನುವಂತಹ ಹೇಳಿಕೆ ಅವ್ರ ಭ್ರಮೆ ಅದಷ್ಟೇ. ಬನ್ನಿ, ಅದೇನಾಗೋದಿಲ್ಲ. ಸರ್, ಏನೋ ವಿನಯ್ ಅವರು ಅಂದ್ರೆ ಇವತ್ತು BSY ಅವರ ಪರವಾಗಿ ಒಂದು CD ರಿಲೀಸ್ ಮಾಡ್ತೇವೆ ನಾಳೆ, ನನಗೆ ಒಂದು ಪ್ರೊಟೆಕ್ಷನ್ ಬೇಕು ಅನ್ನುವಂತ ಹೇಳಿಕೆಯನ್ನು ಈಶ್ವರಪ್ಪ ಆಪ್ತ ವಿನಯ್ ಅವರು ಹೇಳಿರುವಂತದ್ದು. ಸೊ ಏನಿರ್ಬೋದು ಈ ಡೈರಿಯ ಬಗ್ಗೆ ಏನ್ ಹೇಳ್ತೀರಾ? ಗೊತ್ತಿಲ್ಲ ನನಗೆ, ನೋಡೋಣಂತೆ, ಅವ್ರನ್ನೇ ಕೇಳಬೇಕು ನೀವು, ನನಗೇನು ಐಡಿಯಾ ಇಲ್ಲ. ಸರ್, ಮತ್ತೆ IT ದಾಳಿ ಕೂಡ ಹಾಗೇನೆ ಮುಂದುವರಿತಾ ಇದೆ. ನಡೀಲಿ ಬನ್ನಿ. ಅದೆಂತದ್ದು ನೋಡಿದೆ, ಇದೇನು 40 ಮಂದಿ IT ಆಲಿಬಾಬಾ ಮತ್ತು 40 ಮಂದಿ ಕಳ್ಳರು ಯಾರು ಅವರು ಬಂದಿದ್ದಾರೆ ಅಂತೇಳಿ ಮಂಡ್ಯಗೆ 40 ಮಂದಿ ಜೊತೆಯಲ್ಲಿ ಆಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕತೆ ಇದೆಯಲ್ಲ, ಆ ಕಳ್ಳರುಗಳು ಬಂದವರು IT ರೈಡ್ ಮಾಡ್ಲಿಕ್ಕೆ ಯಾರು ಬಂದವರು ನೋಡೋಣ, ಮಾತಾಡೋಣ ಬನ್ನಿ. ಇದು ಎಲ್ಲೋ ಒಂದ್ ಕಡೆ ನಿಖಿಲ್ ಅವರ ಸೋಲಿಗೆ ರಣತಂತ್ರವನ್ನ ಅಣಿಸ್ತಿದ್ದಾರೆ ಅಂತ ಅನಿಸ್ತಾರೆ. ಅವ್ರು ಯಾವ ರಣತಂತ್ರ, ಯಾವ ಚಕ್ರವ್ಯೂಹ ಮಾಡಿದ್ರು ನಿಖಿಲ್ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯ ಪ್ರೀತಿಯ ಅಭಿಮಾನ ಶಾಶ್ವತವಾಗಿ ಅಲ್ಲಿ ನಮ್ಮ ಕುಟುಂಬಕ್ಕೆ ಇರ್ತಕ್ಕಂಥದ್ದು ಏನಿದೆ, ಜನತೆಯೇ ಅಲ್ಲಿಯ ಚುನಾವಣೆಯನ್ನು ನಡೆಸ್ಕೊತಾರೆ. ಇದು ಸಿಎಂ ಕುಮಾರಸ್ವಾಮಿ ಅವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯದ ಜನತೆ ನಮ್ಮ ಅಭ್ಯರ್ಥಿಯನ್ನ ಕೈ ಬಿಡೋದಿಲ್ಲ. ಬಿಜೆಪಿಯವರು ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಿ IT ದಾಳಿಗಳನ್ನ ನಡೆಸಿದ್ರು ಕೂಡ ಅಲ್ಲಿ ವರ್ಕೌಟ್ ಆಗಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ರು. ಕ್ಯಾಮರಾ ಪರ್ಸನ್ ರಘು ಕೋಟೆಗೆರೆ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ತುಮಕೂರು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, IT ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಮಾಡ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಯಡಿಯೂರಪ್ಪನವರ ಪೆನ್ ಡ್ರೈವ್ ಮತ್ತು ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ನನಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರು. ನಿಖಿಲನ್ನ ಸೋಲಿಸೋದಕ್ಕೆ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇದ್ರು, ಅದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರು.